ನನಗಿವಾಗ ನಂದು ಅಂತ ಇರೋದು ನನ್ನ ಕ್ಯಾಮ್ರಾ, ನಂದು ಅಂತ ಇರೋದು ನನ್ನ ಮನಸ್ಥಿತಿ, ನಂದು ಅಂತ ಇರೋದು ನನ್ನ ಧೈರ್ಯ, ನಂದು ಅಂತ ಇರೋದು ನನ್ನ ಆತ್ಮಸ್ಥೈರ್ಯ, ನಂದು ಅಂತ ಇರೋದು ನನ್ನ ಭರವಸೆ ಮಾತ್ರ. ಫೀಲಿಂಗ್ಸ್ನೆಲ್ಲ ನನ್ನ ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳುವಾಗ ನನಗೇನೋ ಖುಷಿ ಆಗುತ್ತೆ. ಲೈಕ್ ನನ್ನ ಜೊತೆ ನಾನು ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಸಿಗತ್ತೆ, ನನ್ನನ್ನು ನಾನು ಫ್ರೆಂಡ್ ಆಗಿ ನಾನು ಆಪೋಸಿಟಲ್ಲಿ ನೋಡ್ತಿದ್ದೀನಿ ಅನ್ನೋ ಫೀಲ್ ಸಿಗತ್ತೆ. ನನಗೊಂದು ಸಿಕ್ಕಾಬಿಡೋದು. ಇಷ್ಟು ವರ್ಷದಲ್ಲಿ ಏನು ಎತ್ತ ಹೆಂಗಿದ್ದೀರಾ, ನಿನ್ನ ಮನೆ ಹೆಂಗೆ ನಡೀತಿದೆ, ನಿನ್ನ ಎಜುಕೇಷನ್ ಹೆಂಗೆ ನಡೀತಿದೆ, ನಿನ್ನ ಕಷ್ಟದಲ್ಲಿದೆಯಾ, ಸುಖದಲ್ಲಿದೆಯಾ, ನೋವಲ್ಲಿದೆಯಾ, ನಲಿವಲ್ಲಿದೆಯಾ, ಎಲ್ಲಿ ಹೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ, ಏನು ನಿನ್ನ ಕತೆ ಅಂತ ಯಾರೂ ಕೇಳಲಿಲ್ಲ. ಆದರೆ ಯಾವಾಗಲೂ ಒಂದಷ್ಟು ವರ್ಷಕ್ಕೆ ಬರೋಂತಹ ಒಬ್ಬ ವ್ಯಕ್ತಿ ಯಾವಾಗ ಕೊಂಕು ಮಾತಾಡ್ತಾನೆ, ಲೈಕ್ ಹೆಂಗೆ ಅಂದರೆ ನಾನೇ ಎಲ್ಲ ಅವ್ರ ಫ್ಯಾಮಿಲಿಯಲ್ಲೂ ನೋಡ್ಕೊಳ್ತಿದ್ದೇನೇನೋ ಅನ್ನೋ ರೀತಿ ಮಾತಾಡ್ತಾರಲ್ಲ, ತಿಕ್ಕ ಎಲ್ಲ ಹುರಿದೋಗುತ್ತೆ ಅವಾಗ. ಬಟ್ ನಾನು ಯಾರ ಹತ್ರನೂ ನನಗೆ ಇವ್ರ ಬಟ್ಟೆ ಕೊಡಿಸಿ, ನೀವು ಕೊಡಿಸಿ, ಅಥವಾ ನಿನ್ನಿಂದ ಒಂದು ವಸ್ತು ಬೇಕು, ನಿನ್ನಿಂದ ಬೇಕು, ನಾನು ಯಾರ ಹತ್ರನೂ ಕೇಳಕ್ಕೆ ಹೋಗಲ್ಲ. ನನ್ಗೆ ಏನಿದೆ ಅದನ್ನು ನಾನು ನೋಡ್ಕೊಳ್ಬಲ್ಲೆ. ಆಯಿತಾ, ಅದನ್ನು ನನ್ನ ಲೈಫ್ನ ನಾನು ಕ್ಯಾರಿ ಮಾಡ್ತಿದ್ದೀನಿ. ಬಟ್ ಇವತ್ತು ನಿನಗೆ ಬಟ್ಟೆ ತಂದಿಲ್ಲ, ನಿನ್ನ ತಂಗಿಗೆ ತರ್ತೀನಿ ಅಂದಾಗ ನನಗದು ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವ್ರು ಬಾ ಅಂತ ಅಂದರೆ ರಿಕ್ವೆಸ್ಟ್ ಮಾಡಿದ್ರು, ಮದುವೆಗೆ ಬಾ, ಮನೇಲಿ ಯಾರು ಕೆಲಸ ಮಾಡೋರಿಲ್ಲ ಅಂತಂದು ನನಗೆ ನಮ್ಮ ಅಮ್ಮಂಗೆಲ್ಲ ಕರಿತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನನ್ನ ಕ್ಲಾಸ್ ವರ್ಕ್ ಇದೆ, ನನಗೆ ಬಿಡಲ್ಲ ಅಂತೆಲ್ಲ ಅಂದೆ. ಈ ಟೈಮಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಆಗಿ ನಮಗೂ ಅವ್ರಿಗೂ ಆಯಿತು. ನಾನು ಮೊದಲೇ ಬಾಯಿ ಜಾಸ್ತಿ ಇರ್ತೀವಿ, ನಮ್ಮ ಎಜುಕೇಷನ್ನ ನಾವು ತೊಗೊಳ್ತಾ ಇರ್ತೀವಿ, ನಮ್ಮ ಉಡುಗೆ ತೊಡುಗೆನ ನಾವು ಹಾಕೊಳ್ತಾ ಇರ್ತೀವಿ, ನಮ್ಮ ಆಹಾರವನ್ನು ನಾವು ತಿಂತಾ ಇರ್ತೀವಿ. ಅಂಥದ್ರಲ್ಲಿ ಒಬ್ಬ ಏನು ಸಂಬಂಧಿಕ ಅಥವಾ ರಕ್ತ ಸಂಬಂಧಿ ಆಗಿರೋನು ಬಂದು ಈ ಥರ ಮಾತಾಡ್ದಂದ್ರೆ ಅದು ಹೆಂಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಅದರಲ್ಲೂ ಫಸ್ಟ್ ಆಫ್ ಆಲ್ ನಾನಂತರೂ ಸಹಿಸೋದೇ ಇಲ್ಲ. ನನಗೆ ಇವಾಗಲೂ ನನಗೆ ರಿಲೇಟಿವ್ಸ್ ಅಂದರೆ ಯಾಕೆ ಆಗಲ್ಲ ಅಂದರೆ, ಕಷ್ಟ ಸುಖ ದಲ್ಲಿ ಆಗಲಿಲ್ದವರು ದೊಡ್ಡದಾಗಿ ನಾನು ಇದ್ದೀನಿ ಅನ್ನೋ ಥರ ಬಂದು ಇದ್ದೀನಿ ಅನ್ನೋ ಥರನೂ ಅಲ್ಲ, ನಾನೇ ಎಲ್ಲ ಆಗಿದ್ದೀನಿ ಅನ್ನೋ ಥರನೋ, ಅಥವಾ ನಾವು ಮಾಡೋ ಕೆಲಸಕ್ಕೆ ನೀನು ಇದನ್ನು ಮಾಡ್ತಿದ್ಯಾ, ನೀನು ಯಾಕೆ ಇದನ್ನು ಮಾಡಲಿಲ್ಲ, ಅಯ್ಯೋ ಇದು ಹಂಗ ಅದು ಹಿಂಗ, ಬರೀ ಇಂಥವೆಲ್ಲ ಮಾತಾಡ್ತಾ ಕೊಡ್ತಾರಲ್ಲ. ಬಂದುಬಿಟ್ಟು ದೊಡ್ಡದಾಗಿ ನೀನು ಇದನ್ನೇ ಮಾಡಬೇಕು, ಅಥವಾ ನಿನ್ನ ಲೈಫಿಗೆ ಇದು ಒಳ್ಳೇದು ಇದು ಕೆಟ್ಟದು ಅಂತ ಬಂದು ಚೂಸ್ ಮಾಡಿ ನಮ್ಮ ಲೈಫ್ ಕರಿಯರ್ನ ಬಿಲ್ಡ್ ಮಾಡಿರೋರ ಥರ ಬಿಲ್ಡಪ್ ಕೊಡ್ತಾರಲ್ಲ, ತೆಗ್ದು ಮೆಟ್ಟಲ್ಲೇ ಹೊಡಿಬೇಕು ಅನ್ಸುತ್ತೆ ಅಂತ. ಕೆಲವೊಬ್ರಂತರೂ ಯಾವ ಮನಸ್ಥಿತಿಗೆ ತಲುಪಿರ್ತಾರೆ ಅಂದರೆ, ಕೆಲವೊಬ್ರು ಏನು ಹುಂಜಕ್ಕೆ ಹೋಗಿಲ್ಲ ಅಂದರೆ ಬೆಳಕರಿಯೋದೇ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಬಂದು ತಲುಪಿರ್ತಾರೆ. ಈ ಎಕ್ಸಾಂಪಲ್ನ ಯಾಕೆ ಕೊಟ್ಟೆ ಅಂದರೆ, ನಮ್ಮ ರಿಲೇಟಿವೇ ಆಯಿತಾ, ಯಾರು ಅಂತ ಮೆನ್ಷನ್ ಮಾಡ್ಲಿಕ್ಕೆ ಹೋಗಲ್ಲ, ನಮ್ಮ ರಿಲೇಟಿವಲ್ಲೇ ಮದುವೆ ಉಂಟಾಯ್ತಾ. ಈ ಮದುಮಗನ ತಮ್ಮ ಏನಿದ್ದಾರೆ ಅವರು ಬಂದು ಹೀಗೆ ಮಾತಾಡ್ತಾ ಇದ್ರು. ಆ್ಯಂಡ್ ನಮ್ಮ ಫ್ಯಾಮಿಲಿಲಿ ಹೆಂಗೆ ಅಂದರೆ, ನಮ್ಮದಿನ್ನೇನು ಬಡತನದ ಕುಟುಂಬ ಅಲ್ಲ, ಹಾಗಾಗಿ ಬಡತನ ಅನ್ನೋಕ್ಕಿಂತ ಈ ಒಂದು ಇದರಲ್ಲಿ ನಾವು ಯಾರ ರಿಲೇಟಿವ್ಸ್ ಮನೆ ಎಲ್ಲಿಗೂ ಹೋಗಲ್ಲ. ನಾವಾಯ್ತು ನಮ್ಮ ಪಾಡಾಯಿತು, ನಮ್ಮ ಕೆಲಸ ಆಯಿತು ಅಂತ ನಾವು ಅಷ್ಟನ್ನಷ್ಟೇ ನೋಡ್ಕೊಂಡಿರ್ತೀವಿ. ಆ್ಯಂಡ್ ನಮಗೆ ನೆಂಟರಷ್ಟರ ಅವಶ್ಯಕತೆನೂ ಇಲ್ಲ ಅನ್ನುವಂತಹ ಮನಸ್ಥಿತಿಲಿ ಬದುಕ್ತಾ ಇದ್ದೀವಿ ಆಯಿತಾ. ಹಾಗಾಗಿ ನಾವು ಯಾವ ಫಂಕ್ಷನ್ಸ್, ಯಾವ ಪ್ರೋಗ್ರಾಮ್ಸ್ ಏನೂ ಕೂಡ ಅಟೆಂಡ್ ಮಾಡಲಿಕ್ಕೆ ಯೂಶ್ವಲಿ ಹೋಗಲ್ಲ. ಹೋದ್ರೂ ತುಂಬ ಅಂದರೆ ತುಂಬ ರೇರ್. ಇವತ್ತು ಹಾಗೆ ಆಯಿತು. ಆ್ಯಕ್ಚುಲಿ ನೆಕ್ಸ್ಟ್ ವೀಕಲ್ಲಿ ಮದುವೆ ಇದೆ, ಮದುವೆಗೆ ಇನ್ವಿಟೇಷನ್ ಕೊಡ್ಲಿಕ್ಕಂತ ಬಂದು ಹೀಗೆ ಮಾತಾಡ್ತಾ ಕೂತ್ರು. ಮಾತಾಡುವಾಗ ಸಿಕ್ಕಾಬಟ್ಟೆ ದೌಲತ್ತಲ್ಲಿ ಮಾತಾಡಿದ್ರು. ಏನು ನೀವು ಬರಲಿಲ್ಲ ಅಂದರೆ ನಾವು ಹೆಂಗೆ ಬರೋಕ್ಕಾಗತ್ತೆ, ನಾವಿಲ್ಲದೆ ಅದು ಹೆಂಗೆ, ಮನೇಲಿ ಎಲ್ಲ ಕಾರ್ಯಗಳನ್ನ ಮಾಡಿಬಿಡ್ತೀರಾ, ಇವತ್ತು ನಮ್ಮ ಮನೇಲಿ ಫಂಕ್ಷನ್ಸ್ಗಳಾದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಮ ಮನೇಲಿ ಫಂಕ್ಷನ್ಸ್ಗಳಾಗಲ್ವಾ, ಅವಾಗ ನೀವು ಅಷ್ಟೇ ಮಾಡ್ಕೊಬಿಡ್ತೀರಾ ಅಂತೆಲ್ಲ ಅಂದರು. ಕೆಲವೊಬ್ರು ಅನ್ಕೋಬಿಟ್ಟಿದ್ದಾರೆ ಲೈಕ್ ನಾವಿಲ್ಲ ಅಂದರೆ ಏನೂ ಆಗಲ್ಲ ಅಂತ. ಆ್ಯಕ್ಚುಲಿ ಇಷ್ಟು ವರ್ಷ ಎಲ್ಲ ಆಗಿರೋರಿಗೆ ಇವರಿಲ್ಲ ಅಂದರೆ ಏನೂ ಕೆಲಸ ಕಾರ್ಯಗಳಾಗಲ್ಲ ಅಂತನ ಇವ್ರ ಪ್ರಕಾರ ಅರ್ಥ ಅನ್ನೋದು ನನಗಂತೂ ಗೊತ್ತಾಗಲಿಲ್ಲ ಪರ್ಸ್ನಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಯಾರನ್ನೂ ರಿಲೇಟಿವ್ಸ್ ಅನ್ನೋರ್ನೇ ಕನ್ಸಿಡರ್ ಮಾಡಲ್ಲ. ಬಿಕಾಸ್ ಯಾರ ರಿಲೇಟಿವ್ಸು ನನ್ನವರು ಅಂತ ನಮ್ಮ ಹತ್ರ ಯಾರೂ ಬಂದಿಲ್ಲ ಆ್ಯಂಡ್ ನೋಡಿಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅವ್ರ ಮಾತುಗಳನ್ನ ನಾವು ಯಾಕಷ್ಟು ಸೀರಿಯಸ್ ಆಗಿ ತೊಗೋಬೇಕು, ಯಾಕಷ್ಟು ಮನಸ್ಸಿಗೆ ಹಾಕೋಬೇಕು ಅಂತ ನಾನು ಅವನಿಗೆ ಬೇರೆ ಥರನೇ ಉತ್ತರ ಕೊಡೋಕ್ಕೆ ಶುರು ಮಾಡಿದೆ. ನಂದು ಒಂಥರ ಯಾವಾಗಲೂ ಟಾಂಗ್ ಕೊಡೋ ಉತ್ತರನೇ ಆಗಿರುತ್ತೆ. ಆ್ಯಂಡ್ ಇಷ್ಟು ವರ್ಷ ನೀವಿದ್ದೆ ನಾವೆಲ್ಲನೂ ಮುಗಿಸ್ಕೊಂಡ್ವಾ, ನೀವೇ ಇಷ್ಟು ವರ್ಷ ಎಲ್ಲದರಲ್ಲೂ ನಿಂತಿದ್ರಾ, ಹಾಗಾದರೆ ಇಷ್ಟು ವರ್ಷ ನಾವು ಮಾಡಿದ್ರಲ್ಲಿ
ಎಲ್ಲಾದ್ರಲ್ಲೂ ನಿಮ್ಮದೇ ಪಾಲಿತ್ತ? ನೀವಿಲ್ಲಾಂದ್ರೆ ನಮ್ಗೇನು ಆಗೋದೇ ಇಲ್ವಾ? ನೀವಿಲ್ಲಾಂದ್ರೆ ನಾವು ದೊಡ್ಡವರಾಗಿಲ್ವಾ? ನೀವಿಲ್ಲಾಂದ್ರೆ ನಾವು ಊಟ ಮಾಡ್ತಿಲ್ವಾ? ನೀವಿಲ್ಲಾಂದ್ರೆ ತಿಂಡಿ ತಿಂತಿಲ್ವಾ? ಬರೀ ಇಂಥ ಮಾತಾಡಿ ಆಡಿನ ಇವತ್ತು ಅವ್ರಿಗೆ ಬೇರೆ ರೀತಿ ಉತ್ತರ ಕೊಟ್ಟಿದ್ದೀನಿ. ನನಗೆ ಹೇಳಿದ್ರು ಮತ್ತೆ, ಏನು ಇಷ್ಟೊಂದು ದೌಲತಿನ ಮಾತಾಡೋದು ಒಳ್ಳೇದಲ್ಲ ಅಂತ. ನಾನು ದೌಲತಿನ ಮಾತಾಡಿಲ್ಲ. ಅವ್ರು ಆಡಿದಂತಹ ಮಾತಿಗೆ ಒಂದಷ್ಟು ಪ್ರತ್ಯುತ್ತರವನ್ನು ಕೊಟ್ಟೆ ಅಷ್ಟೆ. ಲೈಕ್ ನನ್ನಮ್ಮ ಇಲ್ಲೇ ಕೂತಿದ್ರು, ನಾನು ಇಲ್ಲೇ ಕೂತಿದ್ದೆ. ಆ್ಯಂಡ್ ನಮ್ಮಮ್ಮ ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ತುಂಬ ಮಾತಾಡ್ತೀನಿ, ನಾನು ಸಹಿಸಲ್ಲ. ನಾನು ಯಾರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಫಿನಾನ್ಷಿಯಲಿ ಯಾರೂ ಸಪೋರ್ಟಿವ್ ಆಗಿರೋದು ಬೇಡ, ಆದರೆ ಮೆಂಟಲಿನಾದರೂ ಸಪೋರ್ಟಿವ್ ಆಗಿರಬೇಕು ರಿಲೇಟಿವ್ಸ್ ಅಂದಾಗ. ಅವ್ರು ಎಷ್ಟೇ ಸ್ವಂತದವರಾಗಿರಲಿ, ಆ ಒಂದು ಸಂಬಂಧವನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ಅವರೂ ಕಷ್ಟ ಅಂದಾಗ ಬರಬೇಕು, ನಾವು ಕಷ್ಟ ಅಂದಾಗ ಹೋಗಬೇಕು. ಅವರು ಸುಖದಲ್ಲಿ ಪಾಲ್ಗೊಳ್ಬೇಕು, ನಾವು ಸುಖದಲ್ಲಿ ಪಾಲ್ಗೊಳ್ಬೇಕು. ಆವಾಗ ಮಾತ್ರ ಒಂದು ಸಂಬಂಧ ಗಟ್ಟಿಯಾಗಿರೋಕ್ಕೆ ಸಾಧ್ಯ ಆಗತ್ತೆ. ಶುರು ಹಚ್ಕೊಂಡು ಏನಾದ್ರು ಮಾಡ್ಬೇಕಂದ್ರೆ ಇವುಗಳದ್ದು ಶುರು ಆಗಿರತ್ತೆ. ಆ್ಯಕ್ಚುಲಿ ನನಗೂ ಅವ್ರಿಗೂ ಇವತ್ತೇನು ಬಂದಿದ್ರು ಇನ್ವಿಟೇಷನ್ ಕೊಡ್ಲಿಕ್ಕಂತ ತುಂಬ ಅಂದರೆ ತುಂಬ ಹತ್ರದವರು. ಬಟ್ ನನಗೆ ಅವ್ರು ಮಾಡಿದಂತಹ ಏನೇ ಒಂದಾದ್ರೂ ನಾನು ಸಹಿಸಲ್ಲ. ತುಂಬ ತಿರುಗಿ ಮಾತಾಡ್ತಾ ಇರ್ತೀನಿ. ಬಿಕಾಸ್ ಅವ್ರ ಮಾತುಗಳನ್ನ ಅಕ್ಸೆಪ್ಟಬಲ್ ನನಗೆ ಅನ್ಸಲ್ಲ. ಯಾವಾಗಲೂ ಕೂಡ ನಾನು ವಾದ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಾನು ವಾದ ಮಾಡ್ತೀನಿ ಅನ್ನೋದು ಅವರಿಗೆ ಇಷ್ಟ ಆಗಲ್ಲ. ಆಮೇಲೆ ಹಿಂಗೆ ಮಾತಾಡ್ತಾ ಇದ್ರು. ನಂದು ಒಂದಷ್ಟು ಕಾನ್ವರ್ಸೇಷನ್ ಆಯಿತು, ಎಲ್ಲ ಆಯಿತು. ಕೊನೆಗೆ ಏನು ನಿನಗೇನು ಬಟ್ಟೆ ತರಲ್ಲ, ನಿನ್ನ ತಂಗಿಗೆ ತರ್ತೀವಿ ಅಂತ ಅಂದರು. ನನ್ಗೆ ಅವಾಗ ಒಂಥರ ಬೇಜಾರಾಯ್ತು. ಆ್ಯಕ್ಚುಲಿ ನಾನು ಮದುವೆಗೆ ಹೋಗ್ಬೇಕು ಅಂತ ಸ್ಯಾರಿ ತೊಗೊಂಡು ಇವತ್ತು ಹೋಗಿ ಬ್ಲೌಸ್ ಸ್ಟಿಚಿಂಗಿಗೆ ಕೂಡ ಕೊಟ್ಟು ಬಂದೆ, ಹೋಗಬೇಕು ಅಂತ ಅಂದು. ನಾನು ಇವ್ರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಆಯಿತಾ. ಆಲ್ರೆಡಿ ನಾನು ಪರ್ಚೇಸ್ ಮಾಡಿ ಆಗಿದ್ದೆ. ಅವ್ರು ಕರೆದ್ರು ಬಿಟ್ರು ನನ್ನ ರಿಲೇಟಿವ್ ಮದುವೆಗೆ ನಾನು ಹೋಗಲೇಬೇಕು ಅಂತ ಡಿಸೈಡ್ ಆಗಿ ಕೂತೋಳು ನಾನು. ಒಂದೇ ಸಲ ಬಂದು ಎಂತ ಹೀಗೆ ಕಾನ್ವರ್ಸೇಷನ್ ಆಗ್ತಾ ನಿನಗೇನು ಬಟ್ಟೆ ತರಲ್ಲ, ನಿನ್ನ ತಂಗಿಗೆ ತರಬೇಕು ಅಂತ ನಮ್ಮ ಮನೇಲಿ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ಅಂತಂದು. ಸರಿ ತನ್ನಿ, ನನಗೇನು ಬೇಸರ ಇಲ್ಲ. ನನ್ನ ನಡೆ ನುಡಿ ಮಾತುಗಳು ನಿಮಗೆ ಖಾರ ಆಗಿದೆ ಅಂತ ಅಂದು ನೀವು ಆ ರೀತಿ ಕನ್ಸಿಡರ್ ಮಾಡಿದ್ದೀರಾ. ಆ್ಯಕ್ಚುಲಿ ನಾನು ನಿಮ್ಮ ಪಾರ್ಟ್ ಆಫ್ ಫ್ಯಾಮಿಲಿ ಅಲ್ಲವೇ ಅಲ್ಲ. ಈ ರೀತಿ ಕನ್ಸಿಡರ್ ಆಲ್ರೆಡಿ ಆಗ್ಬಿಟ್ಟಿದೆ, ಆಯ್ತಾ. ಹಾಗಿದ್ಮೇಲೆ ನೀವು ತರಂಥದ್ದನ್ನು ಯಾವುದೂ ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೂರಲ್ಲ, ಆಯಿತಾ. ಇವತ್ತಿಗೂ ನಾನೊಂದು ಬಟ್ಟೆ ತೊಗೊಳ್ತೀನಿ, ಇವತ್ತಿಗೂ ನಾನು ಏನೋ ಒಂದು ಪರ್ಚೇಸ್ ಮಾಡ್ತೀನಿ, ನನಗೆ ಬೇಕು ಬೇಡಗಳನ್ನ ನೋಡ್ಕೋತೀನಿ ಅಂದರೆ ನಾನು ಒಂದಷ್ಟು ವರ್ಷಗಳ ಕಾಲ ಹೊರಗಡೆ ಸ್ಟಡಿ ಮಾಡೋಕ್ಕೂ ಮುಂಚೆ ಕಷ್ಟಪಟ್ಟಿದ್ದಾಗಿರ್ಬೋದು. ಆ್ಯಂಡ್ ಅಪ್ ಟು ಡಿಗ್ರಿವರೆಗೂ ನಾನು ಪಾರ್ಟ್ ಟೈಮ್ ಹೋಗಿರೋದಾಗಿರ್ಬೋದು. ಇದರಿಂದ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಇವ್ರು ಕೊಡಿಸೋ ಒಂದು ಜೊತೆ ಬಟ್ಟೆಯಿಂದನೇ ನಾನು ಇರ್ತೀನಿ ಅನ್ನೋಷ್ಟು ಫೀಲ್ ಆಯಿತು. ಆ್ಯಂಡ್ ಆ ಟೈಮಲ್ಲಿ ನಂಗೆ ಸಿಕ್ಕಾಬಟ್ಟೆ ಹರ್ಟ್ ಆಯಿತು. ಈಗ ನಾನು ಏನಾದರೂ ಕೇಳಿದ್ನ? ನಾನು ಬಿಡು, ನನ್ನ ಫ್ಯಾಮಿಲಿ ಮದುವೆ ತುಂಬ ಹತ್ರದವರು ಹೋಗಬೇಕು ಅಂತ ಅಂದ್ಕೊಂಡು ಸ್ಟಿಚಿಂಗಿಗೆಲ್ಲ ಕೊಟ್ಟು ನಾನು ಸ್ಯಾರಿ ಪರ್ಚೇಸ್ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋಂಥ ಟೈಮಲ್ಲಿ ಇಂಥ ಮಾತು ಬಂತು. ಸೊ ಅಲ್ಲಿಗೆ ಹೆಂಗಾಯಿತು ಅಂದರೆ ಮದುವೆಗೆ ಹೋಗಬೇಕು ಅನ್ನೋ ಮನಸ್ಥಿತಿನೇ ಹೊರಟೋಯ್ತು. ಆ್ಯಂಡ್ ನಾನು ಮದುವೆ ಕೂಡ ಹೋಗಲ್ಲ, ಬೇಕಾಗೂ ಇಲ್ಲ ನನಗಂಥ ಮದುವೆ ಅಟೆಂಡ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ, ಆಯಿತಾ. ಸೊ ನನಗೆ ಯಾವಾಗ ಅವ್ರು ಆ ಥರ ಅಂದರು ಅವಾಗಿಂದ ಒಂಥರ ಬೇಜಾರಾಗೋಯ್ತು. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಥರ ಆಗ್ಬಿಟ್ಟಿದೆ. ನನಗೆ ನಂದು ಅನ್ನೋಕ್ಕಿಂತ ಹೆಚ್ಚಾಗಿ ನಾನೇನು ಕ್ಯಾಮ್ರಾ ನೋಡ್ತೀನಿ, ಆ ಕ್ಯಾಮ್ರಾ ಅಷ್ಟೇ ನಂದು ಅಂತ ನನಗಿವಾಗ ಫೀಲ್ ಆಗ್ತಾ ಇರೋದು. ಅದು ಬಿಟ್ಟು ಇನ್ನೇನೋ ಒಂದಿದೆ, ನನ್ನ ಜೊತೆ ಯಾರೋ ಇದ್ದಾರೆ, ನನ್ನ ಸಪೋರ್ಟಿವ್ ಆಗಿದ್ದಾರೆ, ಅದೆಲ್ಲ ಬಿಟ್ಟೋಗ್ಬಿಟ್ಟಿದೆ. ನನಗಿವಾಗ ನಂದು ಅಂತ ಇರೋದು ನನ್ನ ಕ್ಯಾಮ್ರಾ, ನಂದು ಅಂತ ಇರೋದು ನನ್ನ ಮನಸ್ಥಿತಿ, ನಂದು ಅಂತ ಇರೋದು ನನ್ನ ಧೈರ್ಯ, ನಂದು ಅಂತ ಇರೋದು ನನ್ನ ಆತ್ಮಸ್ಥೈರ್ಯ, ನಂದು ಅಂತ ಇರೋದು ನನ್ನ ಭರವಸೆ ಮಾತ್ರ. ಸೊ ಕುಟುಂಬದಲ್ಲಿ ಅಣ್ಣ ಆಗಲಿ, ತಮ್ಮ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ಎಲ್ರೂ ಇಲ್ಲಿರೋದು ಹೋಗ್ಬಿಡುತ್ತೆ. ಬಟ್ ಮನ್ಸಿಗೆ ತಗೊಂಡ್ರೆ ಮರೆಯೋದು ಕಷ್ಟ ಆಗುತ್ತೆ, ಬಟ್ ತಲೆಗೆ ತಗೊಂಡ್ರೆ ಬೇಗ ಮರಿಬೋದು. ಸೊ ನಾನು ಅವ್ರಗಳನ್ನ ತಲೆಯಲ್ಲಿ ಇಟ್ಕೊಳಕ್ ಇಷ್ಟಪಡಲ್ಲ. ಮಾತಾಡ್ತಾ ಹಂಗೆ ಎಮೋಷ್ನಲ್ ಆಗಿಬಿಟ್ಟೆ. ಬಟ್ ನನಗೆ ಇವತ್ತು ಎಷ್ಟೋ ಜನ ಹೇಳ್ಬೋದು, ನಾನು ವೀಡಿಯೋಸ್ ಮಾಡೋದಕ್ಕೂ ಆಡ್ಕೋತಾರೆ, ನಗಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ
ನಾನು ಯಾವಾಗ ನಾನು ವಿಡಿಯೋಸ್ ಮಾಡ್ತೀನಿ ಅವಾಗ ನನಗೆ ಎಷ್ಟೋ ಸಮಾಧಾನ ಸಿಗುತ್ತೆ, ಎಷ್ಟೋ ನೆಮ್ಮದಿ ಸಿಗುತ್ತೆ. ನನ್ನ ಫೀಲಿಂಗ್ಸ್ನೆಲ್ಲ ನಾನು ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳುವಾಗ ನನಗೇನೋ ಖುಷಿ ಆಗುತ್ತೆ. ಲೈಕ್ ನನ್ನ ಜೊತೆ ನಾನು ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಸಿಗುತ್ತೆ. ನನ್ನನ್ನು ನಾನು ಫ್ರೆಂಡ್ ಆಗಿ ನಾನು ಆಪೋಸಿಟಲ್ಲಿ ನೋಡ್ತಿದ್ದೀನಿ ಅನ್ನೋ ಫೀಲ್ ಸಿಗುತ್ತೆ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಸಿಗುತ್ತೆ. ಬಟ್ ಇವತ್ತು ಬಂದು ನಿನ್ನ ತಂಗಿಗೆ ತರಬೇಕು ಅಂದ್ಕೊಂಡಿದ್ದೀವಿ. ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಆಯ್ತಾ. ನಾನು ಇಷ್ಟು ನಾನು ತಗೊಳ್ಳಲ್ಲ. ನಾನು ಬೇಡಿಲ್ಲ, ಬೇಡೋದು ಇಲ್ಲ. ನನಗೆ ಬೇಕು ಅನ್ನೋದನ್ನ ನಾನು ತಗೊಳ್ಬಲ್ಲೆ. ಬಟ್ ನನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲದೆ ಇರ್ಬೋದು, ಆದರೆ ಸದ್ಯಕ್ಕೆ ನನಗೆ ತಿನ್ನಲಿಕ್ಕೆ ಚೆನ್ನಾಗಿದೆ ಆ್ಯಂಡ್ ಉಡೋ ತೊಡೋ ಬಟ್ಟೆಗೂ ಏನು ಸಮಸ್ಯೆ ಇಲ್ಲ, ಎಲ್ಲ ಓಕೆ. ಬಟ್ ಮನೆ ಕಟ್ಟೋದಕ್ಕೆ ಒಂದಷ್ಟು ವರ್ಷಗಳ ಕಾಲ ನನಗೆ ಟೈಮ್ ಬೇಕಾಗುತ್ತೆ. ಬಟ್ ಪ್ರಸ್ತುತದಿಂದಲೇ ನಾನು ಹೇಗೆ ಬದುಕ್ತೀನಿ ಅನ್ನೋದಕ್ಕೆ ನನ್ನ ಹತ್ರ ಓಕೆ ನಾನು ಎಬಿಲಿಟಿ ಇದೆ. ಆದರೆ ಈ ಒಂದು ಪರಿಸ್ಥಿತಿನ ಬದಲಾಯಿಸೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ಬೋದು. ಬಟ್ ನಾನು ಯಾರ ಹತ್ರನೂ ನನಗೆ ಇವ್ರ ಬಟ್ಟೆ ಕೊಡಿಸಿ, ನೀವು ಕೊಡಿಸಿ ಅಥವಾ ನಿನ್ನಿಂದ ಒಂದು ವಸ್ತು ಬೇಕು, ನಿನ್ನಿಂದ ಬೇಕು, ನಾನು ಯಾರ ಹತ್ರನೂ ಕೇಳಕ್ಕೆ ಹೋಗಲ್ಲ. ನನ್ಗೆ ಏನಿದೆ ಅದನ್ನು ನಾನು ನೋಡ್ಕೊಳ್ಬಲ್ಲೆ. ಆಯ್ತಾ, ಅದನ್ನ ನನ್ನ ಲೈಫ್ನ ನಾನು ಕ್ಯಾರಿ ಮಾಡ್ತಿದ್ದೀನಿ. ಬಟ್ ಇವತ್ತು ನಿನಗೆ ಬಟ್ಟೆ ತಂದಿಲ್ಲ, ನಿನ್ನ ತಂಗಿಗೆ ತರ್ತೀನಿ ಅಂದಾಗ ನನಗದು ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವ್ರು ಬಾ ಅಂತ ಅಂದರೆ ರಿಕ್ವೆಸ್ಟ್ ಮಾಡಿದ್ರು, ಮದುವೆಗೆ ಬಾ, ಮನೇಲಿ ಯಾರು ಕೆಲಸ ಮಾಡೋರಿಲ್ಲ ಅಂತಂದು ನನಗೆ ನಮ್ಮ ಅಮ್ಮಂಗೆಲ್ಲ ಕರಿತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನನ್ನ ಕ್ಲಾಸ್ ವರ್ಕ್ ಇದೆ, ನನಗೆ ಬಿಡಲ್ಲ ಅಂತೆಲ್ಲ ಅಂದೆ. ಈ ಟೈಮಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಆಗಿ ನಮಗೂ ಅವ್ರಿಗೂ ಆಯಿತು. ನಾನು ಮೊದಲೇ ಬಾಯಿ ಜಾಸ್ತಿ ಅನ್ನೋಕ್ಕಿಂತ ನನ್ನ ಪೇಷನ್ಸನ್ನು ತುಂಬ ಅಂದರೆ ತುಂಬ ಪರೀಕ್ಷೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ತುಂಬ ತಾಳ್ಮೆ ಇದೆ. ಅಷ್ಟೇ ತಾಳ್ಮೆಗೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಮನಸ್ಥಿತಿನೂ ನನ್ನಲ್ಲಿ ಇದೆ. ಆ ಪರಿಸ್ಥಿತಿನೂ ಸೃಷ್ಟಿ ಆಗೋ ಥರ ಆಗ್ಬಿಟ್ಟಿದೆ. ಬಟ್ ಏನು ಗೊತ್ತಾ, ನನಗೆ ಇವಾಗಲೂ ಕೂಡ ಬೇಜಾರಾಗೋದು, ಇಷ್ಟು ವರ್ಷದಲ್ಲಿ ಏನು ಹೆಂಗಿದ್ದೀರಾ, ನಿಮ್ಮ ಮನೆ ಹೆಂಗೆ ನಡೀತಿದೆ, ನಿನ್ನ ಎಜುಕೇಷನ್ ಹೆಂಗೆ ನಡೀತಿದೆ, ನಿನ್ನ ಕಷ್ಟದಲ್ಲಿದೆಯಾ, ಸುಖದಲ್ಲಿದೆಯಾ, ನೋವಲ್ಲಿದೆಯಾ, ನಲಿವಲ್ಲಿದೆಯಾ, ಎಲ್ಲಿ ಹೋಗ್ತಿದೆಯಾ, ಎಲ್ಲಿ ಬರ್ತಿದೆಯಾ, ಏನು ನಿನ್ನ ಕತೆ ಅಂತ ಯಾರೂ ಕೇಳಲಿಲ್ಲ. ಆದರೆ ಯಾವಾಗಲೂ ಒಂದಷ್ಟು ವರ್ಷಕ್ಕೆ ಬರೋಂತಹ ಒಬ್ಬ ವ್ಯಕ್ತಿ ಯಾವಾಗ ಕೊಂಕು ಮಾತಾಡ್ತಾನೆ, ಲೈಕ್ ಹೆಂಗೆ ಅಂದರೆ ನಾನೇ ಎಲ್ಲ ಅವ್ರ ಫ್ಯಾಮಿಲಿಯಲ್ಲೂ ನೋಡ್ಕೊಳ್ತಿದ್ದೇನೇನೋ ಅನ್ನೋ ರೀತಿ ಮಾತಾಡ್ತಾರಲ್ಲ, ತಿಕ್ಕ ಎಲ್ಲ ಹುರಿದೋಗುತ್ತೆ ಅವಾಗ. ಮತ್ತಿನ್ನೇನು, ನಮ್ಮ ಜೀವನನ ನಾವು ನೋಡ್ಕೋತಾ ಇರ್ತೀವಿ, ನಮ್ಮ ಕಷ್ಟ ಸುಖ ನಾವು ನೋಡ್ಕೋತಾ ಇರ್ತೀವಿ, ನಮ್ಮ ನೋವು ನಲಿವಿನ ನಾವು ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಎಜುಕೇಷನ್ನ ನಾವು ತೊಗೊಳ್ತಾ ಇರ್ತೀವಿ, ನಮ್ಮ ಉಡುಗೆ ತೊಡುಗೆನ ನಾವು ಹಾಕೊಳ್ತಾ ಇರ್ತೀವಿ, ನಮ್ಮ ಆಹಾರವನ್ನು ನಾವು ತಿಂತಾ ಇರ್ತೀವಿ. ಅಂಥದ್ರಲ್ಲಿ ಒಬ್ಬ ಏನು ಸಂಬಂಧಿಕ ಅಥವಾ ರಕ್ತ ಸಂಬಂಧಿ ಆಗಿರೋನು ಬಂದು ಈ ಥರ ಮಾತಾಡ್ದಂದ್ರೆ ಅದು ಹೆಂಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಾನಂತರೂ ಸಹಿಸೋದೇ ಇಲ್ಲ. ನನಗೆ ಇವಾಗಲೂ ನನಗೆ ರಿಲೇಟಿವ್ಸ್ ಅಂದರೆ ಯಾಕೆ ಆಗಲ್ಲ ಅಂದರೆ, ಕಷ್ಟ ಸುಖ ದಲ್ಲಿ ಆಗಲಿಲ್ದವರು ದೊಡ್ಡದಾಗಿ ನಾನು ಇದ್ದೀನಿ ಅನ್ನೋ ಥರ ಬಂದು ಇದ್ದೀನಿ ಅನ್ನೋ ಥರನೋ ಅಲ್ಲ, ನಾನೇ ಎಲ್ಲ ಆಗಿದ್ದೀನಿ ಅನ್ನೋ ಥರನೋ, ಅಥವಾ ನಾವು ಮಾಡೋ ಕೆಲಸಕ್ಕೆ ನೀನು ಇದನ್ನು ಮಾಡ್ತಿದ್ಯಾ, ನೀನು ಯಾಕೆ ಇದನ್ನು ಮಾಡಲಿಲ್ಲ, ಅಯ್ಯೋ ಇದು ಹಂಗ ಅದು ಹಿಂಗ ಬರೀ ಇಂಥವೆಲ್ಲ ಮಾತಾಡ್ತಾ ಕೊಡ್ತಾರಲ್ಲ, ಬಂದುಬಿಟ್ಟು ದೊಡ್ಡದಾಗಿ ನೀನು ಇದನ್ನೇ ಮಾಡಬೇಕು ಅಥವಾ ನಿನ್ನ ಲೈಫಿಗೆ ಇದು ಒಳ್ಳೇದು ಇದು ಕೆಟ್ಟದು ಅಂತ ಬಂದು ಚೂಸ್ ಮಾಡಿ ನಮ್ಮ ಲೈಫ್ ಕರಿಯರ್ನ ಬಿಲ್ಡ್ ಮಾಡಿರೋರ ಥರ ಬಿಲ್ಡಪ್ ಕೊಡ್ತಾರಲ್ಲ, ತೆಗ್ದು ಮೆಟ್ಟಲ್ಲೇ ಹೊಡಿಬೇಕು ಅನ್ಸುತ್ತೆ ಅಂಥವ್ರಿಗೆ. ಐಮ್ ಸಾರಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.